ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ರಾಜ್ಯದಾದ್ಯಂತಹ ಅಂಗನವಾಡಿ ವರ್ಕರ್ಸ್ ಗಳು, ಕಾರ್ಯಕರ್ತರಾಗಿರ್ಬೋದು, ಸಹಾಯಕರಾಗಿರ್ಬೋದು, ತಮ್ಮೆಲ್ಲರಿಗೂ ಒಂದು ಹೊಸ ಮಾಹಿತಿ ಇದೆ ಈ ವಿಡಿಯೋದಲ್ಲಿ ಅಂತಾನೆ ಹೇಳ್ಬೋದು. ಒಂದು ಹೊಸ ಯೋಜನೆ ಬಗ್ಗೆ ತಮ್ಮೆಲ್ಲರಿಗೂ ಅರಿವು ಮೂಡಿಸೋಗೋಸ್ಕರ ಈ ಒಂದು ವಿಡಿಯೋ ಮಾಡಲಾಗ್ತಿದೆ ಅಂತಾನೆ ಹೇಳ್ಬೋದು. ಏನಪ್ಪಾ ಒಂದು ಹೊಸ ಯೋಜನೆ ಅಂದ್ರೆ 2.0 ಯೋಜನೆ, ಒಂದು ಹೊಸ ಯೋಜನೆ ಏನ್ ಜಾರಿಗೆ ತರ್ತಾ ಇದ್ದಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಮಾಹಿತಿನ ತಿಳಿಸಿಕೊಡಲಾಗುತ್ತೆ ಅಂತಾನೆ ಹೇಳ್ಬಹುದು. 2.0 ಯೋಜನೆ ಅಂದ್ರೆ ಏನು, ಇದು ಅಂಗನವಾಡಿ ವರ್ಕರ್ಸ್ ಗಳಿಗೆ ಯಾವ ರೀತಿಯಾದಂತಹ ಯೋಜನೆ ಇದೆ, ಅವರಿಗೆ ಯಾವ ರೀತಿಯಾದಂತಹ ಮೂಲ ಸೌಕರ್ಯಗಳು ಸಿಗೋದಾಗಿರ್ಬೋದು, ಅಥವಾ ಅವರ ಗೌರವಧನ ಏರಿಕೆ ಬಗ್ಗೆ ಆಗಿರ್ಬೋದು, ಪಿಂಚಣಿ ಕೊಡೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಅವರ ಆರೋಗ್ಯ ಸಮಸ್ಯೆಗಳಿದ್ದಾಗ ಉಚಿತ ಚಿಕಿತ್ಸೆಗಳ ಬಗ್ಗೆ ಆಗಿರ್ಬೋದು, ಅನೇಕ ರೀತಿಯಾದಂತಹ ಯಾವ ರೀತಿ ಸರ್ಕಾರಿ ಕೆಲಸದಲ್ಲಿರುವಂತಹ ವ್ಯಕ್ತಿಗಳು ಅನುಕೂಲಗಳನ್ನ ಪಡೆದುಕೊಳ್ತಾ ಇರ್ತಾರೋ ಅದೇ ರೀತಿಯಾದಂತಹ ಅನುಕೂಲಗಳು ಕೂಡ ಅಂಗನವಾಡಿ ನೌಕರರಿಗೂ ಕೂಡ ಸಿಗುವಂತಹ ಒಂದು ಯೋಜನೆ ಅಂತಾನೆ ಹೇಳಬಹುದು. 2.0 ಯೋಜನೆ ಬಗ್ಗೆ ಚರ್ಚೆ ಮಾಡೋಣ. ಸೊ ಯಾರ್ಯಾರು ಅಂಗನವಾಡಿ ವರ್ಕರ್ಸ್ ಗಳು ಆಗಿರಬಹುದು ಅಥವಾ ಬೇರೆ ವ್ಯಕ್ತಿಗಳು ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸಂಕ್ಷಿಪ್ತವಾದಂತಹ ಮಾಹಿತಿ ತಮಗೆ ಸಿಗುತ್ತೆ. ಇಲ್ಲ ನೀವು ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿ ಅರ್ಥ ಆಗೋದಿಲ್ಲ. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ತನುಜ ಯೂಸ್ಫುಲ್ ಇನ್ಫಾರ್ಮೇಶನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ತರ ಹೊಸದಾಗಿರುವಂತಹ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಸರ್ಕಾರದ 5 ಗ್ಯಾರಂಟಿಗಳ ಬಗ್ಗೆ ಆಗಿರ್ಬೋದು, ಅನೇಕ ರೀತಿಯಾದಂತಹ ಮಾಹಿತಿಗಳು ಅಂಗನವಾಡಿ ಬಗ್ಗೆ ಕೂಡ ಯಾವ್ದಾದ್ರು ಹೊಸದಾಗಿ ಅಪ್ಡೇಟ್ ಬಂದಾಗ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡಲಾಗುತ್ತೆ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ತಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ. ಸೊ ಹೀಗಾಗಿ ನೀವು ಮಾಹಿತಿನ ತಿಳ್ಕೋಬಹುದು. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ನಮ್ಮ ರಾಜ್ಯದಾದ್ಯಂತಹ ಅಂಗನವಾಡಿ ವರ್ಕರ್ಸ್ ಗಳು, ಕಾರ್ಯಕರ್ತರಾಗಿರ್ಬೋದು, ಸಹಾಯಕರಾಗಿರ್ಬೋದು, ಸಾಕಷ್ಟು ವರ್ಷಗಳಿಂದ ಅವರು ಪ್ರತಿಭಟನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಯಾತಕ್ಕಾಗಿ ಅಂದರೆ ಅವರ ಗೌರವಧನ ಏರಿಕೆ, ಬೇಡಿಕೆ ಅಂದರೆ ಅವರ ಗೌರವಧನ ಏರಿಕೆದಂತಾನೆ ಹೇಳ್ಬೋದು. ಸಾಕಷ್ಟು ಬಾರಿ ಅವರು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ, ಪತ್ರ ಬರೆದಿದ್ದಾರೆ, ಜೊತೆಗೆ ಪ್ರತಿಭಟನೆ ಅಂತೂ ಜೋರಾದಂತಹ ರೀತಿಯಲ್ಲಿ ಪ್ರತಿಭಟನೆ ಕೂಡ ಮಾಡಿದಾರಂತಾನೆ ಹೇಳ್ಬೋದು ಅವರ ಗೌರವಧನ ಏರಿಕೆಗಾಗಿ. ಜೊತೆಗೆ ಅವರ ಕೆಲಸವನ್ನು ಸರ್ಕಾರಿ ಕೆಲಸವನ್ನಾಗಿ ಮಾಡಬೇಕು, ಅವರಿಗೆ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅನ್ನೋದು ಕೂಡ ಮುಖ್ಯ ಬೇಡಿಕೆಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ಸೊ ಇದೇ ತರ ಹಲವಾರು ಬೇಡಿಕೆಗಳಿಟ್ಕೊಂಡು ಸಾಕಷ್ಟು ವರ್ಷಗಳಿಂದನೇ ಅವರು ಪ್ರತಿಭಟನೆ ಮಾಡ್ತಾನೆ ಬಂದಿದ್ದಾರೆ ಸರ್ಕಾರದ ವಿರುದ್ಧ. ಆದರೆ ಸರ್ಕಾರ ಇವರ ಬೇಡಿಕೆಗಳನ್ನ ಪೂರೈಸ್ತೀವಿ ಅಂತ ಹೇಳ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ಪೂರೈಸಿಲ್ಲ ಅಂತಾನೆ ಹೇಳಬಹುದು. ಭರವಸೆ ಅಷ್ಟೇ ಕೊಟ್ಟಿದೆ ಸರ್ಕಾರ ಅಂಗನವಾಡಿ ವರ್ಕರ್ಸ್ ಗಳಿಗೆ ಅಂತಾನೆ ಹೇಳ್ಬೋದು. ಈಗೊಂದು ಮಾಹಿತಿ ತಿಳಿದು ಬಂದಿರೋ ಪ್ರಕಾರ ಹೊಸದಾದಂತಹ ರೀತಿಯಲ್ಲಿ 2.0 ಯೋಜನೆಯನ್ನ ಜಾರಿಗೆ ತರಬೇಕು ಅಂಗನವಾಡಿ ವರ್ಕರ್ಸ್ ಗಳಿಗೋಸ್ಕರ ಅಂತ ಒಂದು ಮಾಹಿತಿನ ತಿಳಿದು ಬಂದಿದೆ ಫ್ರೆಂಡ್. ಈ ಒಂದು 2.0 ಮಾಹಿತಿ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ, ಈ ಒಂದು ಹೊಸ ಯೋಜನೆ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅಂಗನವಾಡಿಗಳ ಬದಲು ಅದು ಕೂಡ LKG UKG ನ ಹೇಗಿದ್ರು ಅಂಗನವಾಡಿಗಳಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಸರ್ಕಾರದಿಂದ ಘೋಷಣೆ ಕೂಡ ಆಗಿದೆ. ಅದೇ ರೀತಿಯಲ್ಲಿ ಗವರ್ಮೆಂಟ್ ಸ್ಕೂಲ್ ರೀತಿಯಲ್ಲಿ ಇನ್ ಮುಂದೆ ಅಂಗನವಾಡಿಗಳು ಕೂಡ ನಡಿಬೇಕು. ಅಲ್ಲಿರುವಂತಹ ಕಾರ್ಯಕರ್ತರಾಗ್ಲಿ ಸಹಾಯಕರಾಗ್ಲಿ ಅವರು ಕೂಡ ಕನಿಷ್ಠ ವೇತನ ಜಾರಿ ಆಗ್ಬೇಕು. ಅಂಗನವಾಡಿ ವರ್ಕರ್ಸ್ ಗಳು ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕರಾಗಿರ್ಬೋದು, ಸರ್ಕಾರಿ ನೌಕರಿಯಲ್ಲಿರುವಂತಹ ವ್ಯಕ್ತಿಗಳು ಯಾವ್ಯಾವ ರೀತಿ ಅನುಕೂಲಗಳನ್ನ ಪಡ್ಕೋತಾ ಇದ್ದಾರೆ ಆ ಎಲ್ಲಾ ರೀತಿಯಾದಂತಹ ಅನುಕೂಲಗಳು, ಫೆಸಿಲಿಟೀಸ್ಗಳು ಈ ಅಂಗನವಾಡಿ ವರ್ಕರ್ಸ್ ಗಳಿಗೂ ಕೂಡ ಸಿಗಬೇಕು. ಉಚಿತವಾದಂತಹ ಆರೋಗ್ಯ ತಪಾಸಣೆ ಕೂಡ ಯಾವ ರೀತಿಯಲ್ಲಿ ಒಂದು ಸರ್ಕಾರಿ ಉದ್ಯೋಗಿಗೆ ಯಾವ ರೀತಿಯಾದಂತಹ ಅನುಕೂಲಗಳಿರುತ್ತೆ ಆ ಎಲ್ಲಾ ಅನುಕೂಲಗಳು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಗೂ ಕೂಡ ಸಿಗಬೇಕು. ಸರ್ಕಾರಿ ನೌಕರಿಯಲ್ಲಿರುವಂತಹ ವ್ಯಕ್ತಿಗಳು ಯಾವ ರೀತಿ ಪಿಂಚಣಿನ ಪಡ್ಕೊಳ್ತಾರೆ ಅದೇ ರೀತಿಯಾದಂತಹ ಪಿಂಚಣಿ ಕೂಡ ನಿವೃತ್ತ ಹೊಂದ ಅಂಗನವಾಡಿ ವರ್ಕರ್ಸ್ ಗಳು ಕೂಡ ಪಡ್ಕೊಳ್ಬೇಕು ಅನ್ನೋದು ಕೂಡ ಈ ಎಲ್ಲಾ ಅಂಶಗಳು ಒಳಗೊಂಡಿರುವಂತಹ 2.0 ಯೋಜನೆ ಅಂತಾನೆ ಹೇಳ್ಬಹುದು. ಇದು ಆದಷ್ಟು ಬೇಗ ಜಾರಿಗೆ ತರಬೇಕು ಅನ್ನೋ ಒಂದು ಚಿಂತೆಯಲ್ಲಿ ಇದ್ದಾರೆ. ಸೊ ಈ ಒಂದು ಮಾಹಿತಿ ಈಗ ಎಲ್ಲಾ ಕಡೆ ಸುದ್ದಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂಗನವಾಡಿ ನೌಕರರಿಗೋಸ್ಕರನೇ 2.0 ಯೋಜನೆನ ಜಾರಿಗೆ ತರ್ತಾ ಇದ್ದಾರೆ ಸರ್ಕಾರ ಅಂತ ಹೇಳ್ಬಿಟ್ಟು. ಆದ್ರೆ ಯಾವಾಗ ಏನ್ ಕತೆ, ಯಾವಾಗ ಜಾರಿಗೆ ತರ್ತಾರೆ ಅಥವಾ ಇನ್ನು ಏನೇನು ಅನುಕೂಲಗಳು ಹೊಂದಿದೆ ಈ ಒಂದು ಯೋಜನೆ ಅನ್ನೋದು ಡಿಟೇಲ್ ಆದಂತಹ ವಿಡಿಯೋ ಸರ್ಕಾರದಿಂದ ಖುದ್ದಾಗಿ ಅನೌನ್ಸ್ಮೆಂಟ್ ಆದ್ಮೇಲೆ ಅಥವಾ ಸರ್ಕಾರದಿಂದ ಅಫಿಷಿಯಲ್ ಆದಂತಹ ಅಪ್ಡೇಟ್ ನಮಗೆ ಸಿಕ್ಕಿದ ಮೇಲೆ ಖಂಡಿತವಾಗ್ಲೂ ಸಂಕ್ಷಿಪ್ತವಾಗಿ ವಿವರವಾಗಿ ವಿಡಿಯೋ ಒಂದು ಮಾಡಿ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ. ಸದ್ಯಕ್ಕೆ ಇಷ್ಟು ಮಾಹಿತಿ ನಮಗೆ ತಿಳಿದು ಬಂದಿದೆ. ಸೊ ಹೀಗಾಗಿ ತಮ್ಮೆಲ್ಲರಿಗೂ ಈ ಒಂದು ಮಾಹಿತಿ ತಿಳಿಲಿ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡಲಾಗಿತ್ತು. ಸೊ ತಮ್ಮೆಲ್ಲರಿಗೂ ಈ ತರ ಒಂದು ಯೋಜನೆಯನ್ನ ಜಾರಿಗೆ ಬಂದ್ರೆ ತಮ್ಮೆಲ್ಲರಿಗೂ ತುಂಬಾನೇ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ತಮ್ಮ ಬೇಡಿಕೆಗಳು ಕೂಡ ಇತ್ತು. ಹಾಗೆ ನಿಮ್ಮೆಲ್ಲಾ ಬೇಡಿಕೆಗಳನ್ನು ಒಳಗೊಂಡಿರುವಂತಹ ಈ ಒಂದು 2.0 ಅನ್ನೋ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ. ಸೊ ನೀವು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೆ ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ
ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋ ಆಪ್ಷನ್ ಇದೆ, ಹೈಪ್ ಮಾಡೋದ್ರ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಿ. ಇನ್ನು ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಪುಟ್ಟದೊಂದು ಲೈಕ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.